ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಜಾತಿಗಳ ಅಸಲಿ ಲೆಕ್ಕವನ್ನ. ಈಗಾಗಲೇ ಕೂಡ ನಾನು ಅಂಕಿ ಅಂಶಗಳು ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ, ಸಮುದಾಯ ಹೇಳ್ತಾ ಇರುವಂತಹ ಲೆಕ್ಕವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಇನ್ನು 2011ರಲ್ಲಿ ಕರ್ನಾಟಕದ ಜನಸಂಖ್ಯೆ 6,10,00,000 ಇತ್ತು. ಇನ್ನು 2015ರಲ್ಲಿ ಕರ್ನಾಟಕ ಜನಸಂಖ್ಯೆ 6,35,00,000 ಇತ್ತು. 2011ರಲ್ಲಿ ಕೇಂದ್ರ ಸರ್ಕಾರ ಕೂಡ ಜನಗಣತಿ ಮಾಡಿದಂತಹ ಸಂದರ್ಭದಲ್ಲಿ ಬಹಿರಂಗ ವರದಿಯನ್ನ ಕೂಡ ಕೊಟ್ಟಿತ್ತು. 2015ರಲ್ಲಿ ಸಮೀಕ್ಷೆ ಕೂಡ ರಾಜ್ಯ ಸರ್ಕಾರ ಮಾಡಿತ್ತು. ಹಾಗಿದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದ್ ಕಡೆ ಸುಳ್ಳು ಹೇಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಯಾಕೆ ಸುಳ್ಳು ಹೇಳುವಂತಹ ಕೆಲಸವನ್ನ ಮಾಡ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇದರ ಜೊತೆಗೆ ಜನಸಂಖ್ಯೆಯಲ್ಲಿ ಸಮುದಾಯಗಳು ಹೇಳ್ತಾ ಇರುವಂತಹ ಲೆಕ್ಕ ಇದೆಯಲ್ಲ, ನಿಜಕ್ಕೂ ಆಶ್ಚರ್ಯ ಅಂತ ಹೇಳ್ತಾ ಇದೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಜಿನಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತೀಶ್, ಈಗ ಎಲ್ಲ ಜಾತಿ ಸಮುದಾಯಗಳು ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ತವಕದಲ್ಲಿದ್ದಾರೆ. ಯಾಕೆ ಅಷ್ಟೊಂದು ಇಂಪಾರ್ಟೆಂಟಾ ಈ ನಂಬರ್ ಅಂತ? ರಮ್ಯಾ, ಸಹಜವಾಗಿಯೇ ರಾಜಕೀಯ ಪ್ರಾತಿನಿಧ್ಯವನ್ನು ಗಳಿಸಬೇಕು ಅಂದರೆ ತಮ್ಮ ಜಾತಿಗಳು ಪ್ರಬಲವಾಗಿವೆ ಅನ್ನೋದನ್ನು ಸಾಬೀತುಪಡಿಸಬೇಕು, ಜೊತೆಗೆ ತೋರಿಸ್ಕೊಳ್ಬೇಕು. ಇದುವರೆಗೂ ಕೂಡ ಕರ್ನಾಟಕ ರಾಜಕಾರಣವನ್ನು ನಾವು ಗಮನಿಸಿದಾಗ ಅತಿ ಪ್ರಬಲ ಜಾತಿ ಅಥವಾ ಪ್ರಬಲ ಸಮುದಾಯ ಅಂತ ಗುರುಸ್ಕೊಂಡಿರೋದು ಲಿಂಗಾಯತ ಮತ್ತು ಒಕ್ಕಲಿಗ. ಈ ಎರಡೂ ಸಮುದಾಯವನ್ನು ಬಿಟ್ಟು ಯಾರೂ ಕೂಡ ರಾಜಕಾರಣವನ್ನು ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಸೊ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಪ್ರಾಬಲ್ಯ, ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರ ಪ್ರಾಬಲ್ಯ, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯಾಂಶ. ಆದರೆ ಈಗ ಏನು ಜಾತಿ ಗಣತಿ ಹೊರಬಂದಿದೆ, 2015ರಲ್ಲಿ ನಡೆದಿದೆ ಅನ್ನೋ ಒಂದು ಜಾತಿ ಗಣತಿ ಸರ್ಕಾರ ಏನು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ, ಇದರ ಪ್ರಕಾರ ಒಕ್ಕಲಿಗ ಹಾಗೂ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಸರ್ಕಾರದ ವಾದ. ಸರ್ಕಾರದ ಲೆಕ್ಕ ಕೂಡ ಅದು ಪೂರ್ತಿ ವಿವರವನ್ನು ಕೊಟ್ಟಿದೆ. ಆದರೆ ವಿಶೇಷವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಈ ಒಂದು ಜಾತಿ ಗಣತಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮ ಸಂಖ್ಯೆಯನ್ನು ತುಂಬ ಕಡಿಮೆ ತೋರಿಸಲಾಗಿದೆ, ಇದು ಸರಿಯಲ್ಲ ಅನ್ನೋದು ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ಮೊದಲಿಂದಲೂ ವಾದ ಅವ್ರದ್ದು. ಇದೇನು ಇವತ್ತು ಶುರು ಮಾಡ್ತಿರೋ ವಾದ ಅಲ್ಲ. ಈ ಒಂದು ವರದಿ ಒಂದು ವರ್ಷದ ಹಿಂದೆ ಲೀಕ್ ಆಗಿತ್ತು. ಆ ಲೀಕ್ ಆದಾಗಲೂ ಕೂಡ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ದು ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯ. ಯಾಕೆ ಅಂದರೆ ವಿಶೇಷವಾಗಿ SC ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದೆ ಅನ್ನೋದು ಒಂದು ರೀತಿ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಮೇಲ್ವರ್ಗದ ಸಮುದಾಯಗಳು ಕೆಳವರ್ಗದ ಸಮುದಾಯವನ್ನು ಪ್ರಬಲವಾಗಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋದು ಇದರಿಂದ ಸಾಬೀತಾಗ್ತಾ ಇದೆ. ರಮ್ಯಾ, ಇದು ಕೇಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ರಿಯಲ್ ಸತ್ಯ ಇದು. ಯಾಕಂದರೆ SC ST ಸಮುದಾಯದ ಒಂದು ಜನಸಂಖ್ಯೆ 1.5 ಕೋಟಿ ಇದೆ ಅಂದಾಗ ಪ್ರಬಲ ಸಮುದಾಯ ಅನ್ಸ್ಕೊಂಡಿರ್ತಕ್ಕಂಥ ಲಿಂಗಾಯತ ಆಗಿರ್ಬೋದು ಅಥವಾ ಒಕ್ಕಲಿಗ ಆಗಿರ್ಬೋದು, ಅವ್ರಿಗೆ ಇದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಮ್ಮ ರಾಜಕೀಯ ಹಿಡಿತ ತಪ್ಪಿ ಹೋಗಬಹುದು ಅನ್ನೋ ಒಂದು ಭಯ ಕಾಡ್ತಾ ಇರಬಹುದು, ಅಥವಾ ನಮಗೆ ರಾಜಕೀಯ ಪ್ರಾತಿನಿಧ್ಯ ಸಿಗದೆ ಹೋಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಅವರನ್ನು ಒಂದು ರೀತಿ ಚಿಂತೆಗೀಡು ಮಾಡಬಹುದು ರಮ್ಯಾ. ಹಾಗಾಗಿನೇ ಇದಕ್ಕೆ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೊಂದು ಸಣ್ಣ ಮ್ಯಾಥಮೆಟಿಕ್ಸ್, ಇದು ನಾನು ತುಂಬ ಬೇಗ ಅರ್ಥ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಅರ್ಥ ಆಗದಿರೋಂಥ ಮ್ಯಾಥಮೆಟಿಕ್ಸ್ ಏನಲ್ಲ. 2011ರಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮಾಡಿತ್ತು. ಅದು ಜಾತಿ ಗಣತಿ ಅಲ್ಲ, ಜನಗಣತಿ. ಈ ಜನಗಣತಿಯಲ್ಲಿ ಕರ್ನಾಟಕದ ಜನಸಂಖ್ಯೆ ಬಂದು 6,10,00,000. ಸಿಂಪಲ್ ಕ್ಯಾಲ್ಕುಲೇಷನು. 2011ರಲ್ಲಿ 6,10,00,000 ಇತ್ತು ಕರ್ನಾಟಕದ ಜನಸಂಖ್ಯೆ. ಅದರಲ್ಲಿ ವಿಶೇಷವಾಗಿ ಜನಗಣತಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ SC ST ಹಾಗೂ ಮುಸ್ಲಿಮ್ ಈ 3 ಸಮುದಾಯಗಳ ಜಾತಿ ಲೆಕ್ಕವನ್ನು ಕೂಡ ಕೊಡುತ್ತೆ. ಇದು ಜನಗಣತಿಯ ಜೊತೆಗೆ SC ST ಮತ್ತು ಮುಸ್ಲಿಂ ಸಮುದಾಯದ ಜಾತಿ ಎಷ್ಟು, SC ಎಷ್ಟಿದ್ದಾರೆ, ST ಎಷ್ಟಿದ್ದಾರೆ, ಮುಸ್ಲಿಂ ಎಷ್ಟಿದ್ದಾರೆ ಅನ್ನೋದು ಸರ್ಕಾರಿ ದಾಖಲೆಗಳ ಪ್ರಕಾರ ಅಧಿಕೃತವಾಗಿ ಮಾಹಿತಿಯನ್ನು ಕೊಡುತ್ತೆ. ಅದರ ಪ್ರಕಾರ 2011ರಲ್ಲಿ SC ಸಮುದಾಯದ ಜನಸಂಖ್ಯೆ ಬಂದು 1,04,00,000, STದು 42 ಲಕ್ಷ, ಮುಸ್ಲಿಮ್ದು 78 ಲಕ್ಷ. ಇದು ಕೇಂದ್ರ ಸರ್ಕಾರ 2011ರಲ್ಲಿ ಕೊಟ್ಟಂತಹ ಸರ್ಕಾರಿ ದಾಖಲೆ. ಇದನ್ನು ನಾವು 2015ಕ್ಕೆ ನಾವು ಕಂಪೇರ್ ಮಾಡಿ ನೋಡಿದಾಗ ರಾಜ್ಯ ಸರ್ಕಾರ ಕೊಟ್ಟಂತಹ ಜಾತಿ ಗಣತಿಯಲ್ಲಿ ಬಹುದೊಡ್ಡ ಮಟ್ಟದ ಬದಲಾವಣೆಯೂ ಆಗಿರಲಿಲ್ಲ. 2011ರಲ್ಲಿ ಕರ್ನಾಟಕದ ಜನಸಂಖ್ಯೆ 6,10,00,000, 2015ರಲ್ಲಿ ಕರ್ನಾಟಕದ ಜನಸಂಖ್ಯೆ 6,35,00,000 ಅನ್ನೋದು ಅಧಿಕೃತ ದಾಖಲೆ. ಆದರೆ 37 ಲಕ್ಷ ಈ ಒಂದು ಸರ್ವೆಯಲ್ಲಿ ಪಾಲ್ಗೊಂಡಿಲ್ಲ. ಹೀಗಾಗಿನೇ 5,98,00,000ಕ್ಕೆ ನಾವು ಗಣತಿ ಮಾಡಿ ಜಾತಿ ಲೆಕ್ಕವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿನೇ ನಮ್ಮದು ಇಲ್ಲ, ನಮ್ಮ ಡಬಲ್ ಇದೆ, ನಮ್ಮ ತ್ರಿಬಲ್ ಇದೆ, ನಮ್ದು 2 ಕೋಟಿ ಇದೆ, 3 ಕೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಜನಸಂಖ್ಯೆ ಅಂದರೆ ಸಮುದಾಯಗಳ ನಾಯಕರು. ಹಂಗೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ನೀವು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಯಾವ ಜಾತಿಯವರು ಎಷ್ಟಿದ್ದಾರೆ, ಸರ್ಕಾರಿ ಲೆಕ್ಕ ಎಷ್ಟು, ಆಮೇಲೆ ಸಮುದಾಯಗಳು ಎಷ್ಟು ಲೆಕ್ಕ ಕೊಡ್ತಾ ಇದ್ದಾರೆ ಅಂತ.
ಒಬ್ಬೊಬ್ರು 1.5 ಕೋಟಿ 2 ಕೋಟಿ ಅಂತ ಹೇಳಿದ್ರೆ ಕರ್ನಾಟಕ ಜನಸಂಖ್ಯೆ ಬಹುಶಃ 10 ಕೋಟಿ ಆಗಬಹುದೇನೋ. ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏರುಗತಿಯಾಗಿ ಹೋಗೋದಕ್ಕೆ. ಯಾಕಂದರೆ ಕರ್ನಾಟಕದ ಜನಸಂಖ್ಯೆ 2015 ಇನ್ನು 6,35,00,000 ಇತ್ತು. ಬಹುಶಃ ಯಾವುದೇ ಒಂದು ಜನಗಣತಿ 10 ವರ್ಷಕ್ಕೊಂದ್ಸಲ ನಮ್ಮ ಜನಗಣತಿ ಆಗುತ್ತೆ ಕೇಂದ್ರ ಸರ್ಕಾರದಲ್ಲಿ. ಈ ವರ್ಷ ಆಗ್ತಾ ಇದೆ. ಒಂದು 15% ಜಾಸ್ತಿ ಆಗ್ಬೋದು 10 ವರ್ಷದಲ್ಲಿ. ಕಳೆದ 1951ರಿಂದ ನಾವು ನೋಡಿದಾಗ ಲೆಕ್ಕವನ್ನು ನೋಡಿದಾಗ ಮ್ಯಾಕ್ಸಿಮಮ್ ಆಗಿರೋದು 15% ಏರಿಕೆ ಅಷ್ಟೇ. ಅಂದರೆ 6 ಲಕ್ಷ ಇದ್ದದ್ದು ಬಹುಶಃ ಮ್ಯಾಕ್ಸಿಮಮ್ 7 ಲಕ್ಷ ಆಗ್ಬೋದು. ಅದು 10 ಲಕ್ಷ ಆಗೋದಕ್ಕೆ ಸಾಧ್ಯನೇ ಇಲ್ಲ ರಮ್ಯಾ. ಸೊ ಹೀಗಾಗಿ ರಾಜಕಾರಣದಲ್ಲಿ ಅವರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ನಾವು ಪ್ರಬಲರು, ನಾವು ಶಕ್ತಿವಂತರು ಅಂತ ತೋರಿಸ್ಕೊಳ್ಳೋದಕ್ಕೆ ಈಗ ನಮ್ಮದು 2 ಕೋಟಿ 1.5 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ವಿಚಾರ, ನಿನ್ನೆ ಎಚ್.ಎಂ. ರೇವಣ್ಣ ಹೇಳ್ತಾ ಇದ್ರು, ಸಣ್ಣ ಸಣ್ಣ ಸಮುದಾಯಗಳು ಎಲ್ಲ ಸಮುದಾಯಗಳು ನಮ್ದು 50 ಲಕ್ಷ 1 ಕೋಟಿ 2 ಕೋಟಿ ಅಂತ ಹೋಗ್ತಾ ಇದ್ರೆ ರೀ 30 ಕೋಟಿ ಆಗುತ್ತೆ ರೀ, ಅವ್ರು ಲೆಕ್ಕ ಕೊಡ್ತಾ ಇದ್ದಾರೆ, ಕರ್ನಾಟಕ ಜನಸಂಖ್ಯೆ ಹಂಗಿದೆಯೇನ್ರಿ ಅಂತಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ TFR ರೇಟ್, ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಈ ನಂಬರ್ ಸದ್ಯ ರಾಜ್ಯ ರಾಜಕೀಯದ ಲೆಕ್ಕಾಚಾರ ಅಥವಾ ಸಮೀಕರಣವನ್ನ ಹೇಗೆ ಬದಲಾವಣೆ ಮಾಡಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ನಿಮ್ಮ ಅನುಭವದ ಪ್ರಕಾರ ಹೇಳೋದಾದ್ರೆ ರಮ್ಯಾ, ಸಹಜವಾಗಿಯೇ SC ಸಮುದಾಯ ಪ್ರಬಲ ಸಮುದಾಯ. ಎಲ್ಲ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 224 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ SC ಮತ್ತು ST ಸಮುದಾಯದ ಪ್ರಾಬಲ್ಯ ಇದೆ. ವಿಶೇಷವಾಗಿ SC ಸಮುದಾಯ ಕೆಲವೊಂದಿಷ್ಟು 20 ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಸೀಮಿತ. ಆದರೆ SC ಸಮುದಾಯ ಬಹುತೇಕ 130 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಣೆಬರಹವನ್ನು ಚೇಂಜ್ ಮಾಡುತ್ತೆ. ಅಷ್ಟು ಕೆಪಾಸಿಟಿ SC ಸಮುದಾಯಕ್ಕಿದೆ. ಅದೇ ರೀತಿ ಲಿಂಗಾಯತ್ ಸಮುದಾಯ 70 ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪ್ರಾಬಲ್ಯ ಇದೆ ಅನ್ನೋದು ಅವರ ಲೆಕ್ಕಾಚಾರ. ಸಹಜವಾಗಿಯೇ ಒಕ್ಕಲಿಗ ಸಮುದಾಯ ಕೂಡ ಸುಮಾರು 65ರಿಂದ 70 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರನ್ನು ಹೊರತುಪಡಿಸಿ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವರ ಲೆಕ್ಕಾಚಾರ. ಹೀಗಾಗಿ ಒಂದು ವೇಳೆ SC ಸಮುದಾಯದ ಒಂದು ಮತ ಜಾಸ್ತಿ ಇದೆ ಅಂದರೆ, ಅವರ ಒಂದು ಜನಸಂಖ್ಯೆ ಜಾಸ್ತಿ ಇದೆ, ಒಕ್ಕಲಿಗ ಮತ್ತು ಲಿಂಗಾಯತ್ ಸಮುದಾಯದ ಜನಸಂಖ್ಯೆ ಕಡಿಮೆ ಇದೆ ಅಂದಾಗ ಸಹಜವಾಗಿಯೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ವಿಶೇಷವಾಗಿ ಮತ್ತೊಂದು ಈ ಲಿಂಗಾಯತ ಮತ್ತು ಒಕ್ಕಲಿಗರ ಆಕ್ರೋಶಕ್ಕೆ ಕಾರಣವಾಗಿರತಕ್ಕಂಥದ್ದು ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಮುಸ್ಲಿಮರ ಜನಸಂಖ್ಯೆನ ಅತಿ ಹೆಚ್ಚು ತೋರಿಸಲಾಗ್ತಾ ಇತ್ತು. ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ 15% ಇದೆ ಅಂತ. ಅದು ಶುದ್ಧ ಸುಳ್ಳು. ಮುಸ್ಲಿಮರ ಜನಸಂಖ್ಯೆ 12.5% ಇದೆ. ಅಂದರೆ 2011ರಲ್ಲಿ ಏನು ಗಣತಿ ಕೊಟ್ಟಿತ್ತು ಅದಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಈಗ 2015 ತೋರಿಸಲಾಗಿದೆ. 12.5% ಮಾತ್ರ. 75 ಲಕ್ಷಕ್ಕೆ ಇಳಿದಿದೆ. ಸರ್ಕಾರಿ ದಾಖಲೆಗಳ ಪ್ರಕಾರ, ಕೇಂದ್ರ ಸರ್ಕಾರ ಕೊಟ್ಟಂತಹ ದಾಖಲೆಗಳ ಪ್ರಕಾರ ಮುಸ್ಲಿಮರ ಸಂಖ್ಯೆ 78 ಲಕ್ಷ ಇತ್ತು 11ರಲ್ಲಿ. 15ಕ್ಕೆ 75 ಲಕ್ಷ ಇಳಿದಿದೆ. ಅಂದರೆ ಮುಸ್ಲಿಮರ ಸಂಖ್ಯೆ ಕಡಿಮೆ ತೋರಿಸಲಾಗಿದೆ. ಆದರೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕಪ್ಪ ಅಂದರೆ, ನಮಗಿಂತ ಮುಸ್ಲಿಮರು ಹೆಂಗ್ರಿ ಜಾಸ್ತಿ ಆಯಿತು, ಮುಸ್ಲಿಮರು ಓಲೈಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ. ಅದು ಸುಳ್ಳು ಮಾಹಿತಿ. ದಯವಿಟ್ಟು ಅದು ಸುಳ್ಳು. ಗ್ಯಾರಂಟಿ ನ್ಯೂಸ್ ಈ ವಿಚಾರವನ್ನು ಹೇಳಿದೆ. ಸೊ ಅದರ ಜೊತೆಗೆ ಸಹಜವಾಗಿಯೇ ತಳ ಸಮುದಾಯವನ್ನು ನಮಗಿಂತ ಪ್ರಬಲರು ಅಂತ ಒಪ್ಕೊಳ್ಳೋಕೆ ಯಾರು ಇಷ್ಟಪಡ್ತಾ ಇಲ್ಲ. ಅದು ರಿಯಲ್ ಫ್ಯಾಕ್ಟ್. ಸತೀಶ್, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಜಾತಿ ಗಣತಿ ಅಂತ ನಾವೇನ್ ಹೇಳ್ತಾ ಇದೀವಿ, ಸರ್ಕಾರ ಏನ್ ಹೇಳ್ತಾ ಇದೆ, ಇದನ್ನ ಯಾರೂ ಕೂಡ ಒಪ್ತಾ ಇಲ್ಲ. ಹಾಗಿದ್ರೆ ಸರ್ಕಾರದ ಮುಂದಿರುವಂತಹ ಆಪ್ಷನ್ಸ್ ಏನು ಅಂತ? ರಮ್ಯಾ, ಒಂದು ವಿಚಾರ ಅದಕ್ಕಿಂತ ಮುಂಚೆ ಏನಂದ್ರೆ, ಈ ಕರ್ನಾಟಕದ ಜನಸಂಖ್ಯೆ ನಮ್ದು 2 ಕೋಟಿ 1.5 ಕೋಟಿ ಸಮುದಾಯ ಎಂದು ಹೇಳ್ತಿದಾರಲ್ಲ, ಸಹಜವಾಗಿಯೇ ಕರ್ನಾಟಕದಲ್ಲಿ ಕಳೆದ 10 ವರ್ಷಗಳಿಂದ ಜನಸಂಖ್ಯೆ ಕಡಿಮೆ ಆಗಿದೆ. ಟೋಟಲ್ ಫರ್ಟಿಲಿಟಿ ರೇಟ್ TFR ಅಂತ ಏನು ಕರಿತೀವಿ ನಾವು. ಸಹಜವಾಗಿಯೇ ಉತ್ತರ ಕರ್ನಾಟಕದಲ್ಲಿ ಉತ್ತರ ಭಾರತದಲ್ಲಿ ಒಬ್ಬ ಗಂಡು ಹೆಣ್ಣು ಒಂದು ದಂಪತಿ ತಮ್ಮ ಜೀವಿತಾವಧಿಯಲ್ಲಿ 3 ಮಕ್ಕಳು 4 ಮಕ್ಕಳನ್ನು ಹೇರ್ತಾ ಇದ್ದಾರೆ. ಈಗ UP ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಅವರ TFR ರೇಟ್ 4 ಇದೆ. ನಮ್ಮದು TFR ರೇಟ್ 1.8 ಇದೆ. ಎಲ್ಲಿದ್ದೀವಿ ನಾವು ಅಂದರೆ, ನಮ್ಮದು ಮೊದಲು 2.5 ಇತ್ತು, ಈಗ 1.8 ಇದೆ. ಒಬ್ಬ ಈ ಗಂಡ ಹೆಂಡತಿ ತಮ್ಮ ಜೀವಿತಾವಧಿಯಲ್ಲಿ 2 ಮಕ್ಕಳನ್ನು ಮಾಡ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ. ಅದು ಯಾಕಪ್ಪ ಅಂದರೆ, ನಮ್ಮದು ಸುಶಿಕ್ಷಿತರ ರಾಜ್ಯ, ಎಜುಕೇಟೆಡ್ ಆಗಿದ್ದಾರೆ, ಸಾಕಪ್ಪ 2 ಮಕ್ಕಳದು ಒಂದೇ ಮಗು ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ಜನ ಬಂದಿದ್ದಾರೆ. ಹೀಗಾಗಿ ಸಹಜವಾಗಿಯೇ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಜನಸಂಖ್ಯೆ ಕಡಿಮೆ ಆಗಿದೆ. ಇದೇ ವಿಚಾರವಾಗಿ ಡಿಲಿಮಿಟೇಷನ್ಗೆ ಕರ್ನಾಟಕ ಸೇರಿದಂತೆ ಎಲ್ಲರೂ ಕೂಡ ವಿರೋಧವನ್ನು ಯಾಕಪ್ಪ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ, 28 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಇದೆ. ಡಿಲಿಮಿಟೇಷನ್ ಆದರೆ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ, ಹಾಗಾಗಿ ನಮಗೆ ಲೋಕಸಭಾ ಕ್ಷೇತ್ರ ತಪ್ಪು ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಇದೇ ರಾಜಕಾರಣಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ ನಾವು ಕಾಣ್ಬೋದು, ಡಬಲ್ ಲೆಕ್ಕಾಚಾರ. ಅಲ್ಲಿ ಡಿಲಿಮಿಟೇಷನ್ ಬೇಡ, ನಮ್ಮ ಜನಸಂಖ್ಯೆ ಕಮ್ಮಿ ಆಗಿದೆ, ನಮಗೆ ಕ್ಷೇತ್ರ ಹೋಗುತ್ತೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ನಮ್ದು 2 ಕೋಟಿ 1.5 ಕೋಟಿ ಲೆಕ್ಕಾಚಾರವನ್ನು ಹೇಳ್ತಾ ಇದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ಕಾಣಿಸ್ತಾ ಇದೆ ರಮ್ಯಾ. ಎಲ್ಲದಕ್ಕೂ ಕೂಡ ಒಂದೇ ಒಂದು ಕಾರಣ, ನಮ್ಮ ಪ್ರಾಬಲ್ಯ, ನಾವು ಪ್ರಬಲರು, ನಮ್ಮದು ದೊಡ್ಡ ಜಾತಿ, ನಮ್ಮ ಪ್ರಬಲರು ಅನ್ನೋ ಒಂದು ಲೆಕ್ಕಾಚಾರ ಅಷ್ಟೇ. ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಬಹುಶಃ ಇಷ್ಟೆಲ್ಲ ವಿರೋಧ ವ್ಯಕ್ತ ಆದ ಮೇಲೆ ಇವತ್ತೇನು ಕ್ಯಾಬಿನೆಟ್ ಮೀಟಿಂಗ್ ಸಂಜೆ 4 ಗಂಟೆಗೆ ಸುಮ್ಮನೆ ಜಸ್ಟ್ ಚರ್ಚೆ ಮಾಡಿ ಇದನ್ನು ಮುಂದೂಡಿಕೆ ಮಾಡಬಹುದು. ಎಲ್ಲರ ವಿರೋಧ ಇರೋದ್ರಿಂದ ಸಿದ್ದರಾಮಯ್ಯನವರು ಸಹಜವಾಗಿಯೇ ಈ ಒಂದು ಜಾತಿ ಗಣತಿಯನ್ನು
ತಿರಸ್ಕಾರ ಮಾಡಬಹುದು ಅದ ಲೆಕ್ಕಾಚಾರ, ಅಥವಾ ಇನ್ನು ಸ್ವಲ್ಪ ದಿನ ಆಗಲಿ ಬಿಡಿ ಮುಂದಕ್ಕೆ ಹೋಗೋಣ ಅನ್ನೋ ಲೆಕ್ಕಾಚಾರ, ಒಂದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮಾಡಬಹುದು ರಮ್ಯಾ? ರೈಟ್, ಹಾಗಿದ್ರೆ ಇವತ್ತು ಇಷ್ಟು ವಿರೋಧದ ಮಧ್ಯೆಯೂ ಕೂಡ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಕೆರಳಿಸ್ತಾ ಇದೆ. ಅಂದರೆ ಎಲ್ಲ ಸಮುದಾಯಗಳು ಕೂಡ ಇವತ್ತಿನ ಕ್ಯಾಬಿನೆಟ್ನತ್ತ ಚಿತ್ತವನ್ನು ಹರಿಸಿರುವಂಥದ್ದು. ಸಂಜೆ 4 ಗಂಟೆಗೆ ಏನಾಗುತ್ತೆ ಅಂತ ಹೇಳಿ ನಿಮ್ಮ ಅನುಭವದ ಪ್ರಕಾರ ಏನು ನಿರ್ಧಾರವನ್ನು ಕೈಗೊಳ್ಬೋದು ಸಿಎಂ ಅಂತ ಹೇಳಿ? ರಮ್ಯಾ, ಸಹಜವಾಗಿಯೇ 4 ಗಂಟೆಗೆ ಮೀಟಿಂಗ್ ಇದೆ. ಈ ಜಾತಿ ಲೆಕ್ಕಾಚಾರ ಆಗ್ತಿದೆ ಕಳೆದ 15 ದಿನಗಳಿಂದ. ಇದು ಜನರಲ್ ಚರ್ಚೆ ಆಗಲಿ, ಜನಾಭಿಪ್ರಾಯ ಏನು ಬರುತ್ತೆ, ಮಾಧ್ಯಮಗಳಲ್ಲಿ ಯಾವ ರೀತಿಯ ಅಭಿಪ್ರಾಯ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರಕ್ಕಾಗಿಯೇ ಸರ್ಕಾರ ಬಹುಶಃ ಈ ಅಂಕಿಅಂಶವನ್ನು ಲೀಕ್ ಮಾಡಿದೆ. ಎಸ್, ಇದು ಲೀಕ್ ಮಾಡಿರೋ ಅಂಕಿಅಂಶ ಅಧಿಕೃತವಾಗಿ ಸರ್ಕಾರ ಬಿಡುಗಡೆನೇ ಮಾಡಿಲ್ಲ ಮಾಧ್ಯಮಗಳಿಗೆ. ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು, ಅವರ ಆತ್ಮೀಯರು, ಶಾಸಕರು ಈ ಒಂದು ವರದಿಯನ್ನು ಲೀಕ್ ಮಾಡಿದ್ದಾರೆ. ಈ ಲೀಕ್ ಮಾಡಿ ಜನರ ಮುಂದೆ ಇಟ್ಟಾಗ ಜನ ಸಹಜವಾಗಿಯೇ ಇದು ಒಪ್ಕೊಬಹುದು, ವಿರೋಧ ವ್ಯಕ್ತಪಡಿಸ್ಬೋದು. ಯಾವ ಮಟ್ಟಕ್ಕೆ ವಿರೋಧವಿರುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ನೋಡೋದಕ್ಕಾಗಿಯೇ ಈ ಒಂದು ವರದಿಯನ್ನು ಲೀಕ್ ಮಾಡಿ ಅಭಿಪ್ರಾಯವನ್ನು ತಿಳ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಅಥವಾ ಸಿಎಂ ಸಿದ್ದರಾಮಯ್ಯನವರು. ಸಹಜವಾಗಿಯೇ ಇವತ್ತು ಕ್ಯಾಬಿನೆಟ್ ಏನಿದೆ, ಕ್ಯಾಬಿನೆಟ್ನಲ್ಲಿ ಇದನ್ನು ಚರ್ಚೆ ಮಾಡಿ ಎಲ್ಲ ವಿಶೇಷವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶಾಸಕರು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಒಂದು ಮಾತನ್ನು ಹೇಳಿದರು ಖರ್ಗೆ ಅವರು, ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರವನ್ನು ಕೆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಬಹುಶಃ ಇದೆಲ್ಲವೂ ಕೂಡ ಚರ್ಚೆ ಆಗಬಹುದು. ಯಾಕಪ್ಪ ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು, ಇದೆಲ್ಲ ಚರ್ಚೆನೇ ಬೇಡ, ಸ್ವಲ್ಪ ದಿನ ಸೈಲೆಂಟ್ ಆಗಿರೋಣ, ಸರ್ಕಾರ ನಡ್ಸ್ಕೊಂಡು ಹೋಗೋಣ ಅನ್ನೋ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬರಬಹುದು. ಮತ್ತೊಂದು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಏನಂದರೆ ಬೆಲೆ ಏರಿಕೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ವಿಚಾರವಾಗಿ ಬೆಲೆ ಏರಿಕೆಯನ್ನು ಮಾಡಿದೆ. ಅದು ಹಾಲಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಈ ವಿಚಾರವಾಗಿ. ಹಾಗಾಗಿ ಅದರ ವಿರುದ್ಧ ಬಿಜೆಪಿ ಜನಾಕ್ರೋಶ ಮಾಡಿತ್ತು. ಅದನ್ನು ಮರೆಸೋದಕ್ಕೋಸ್ಕರ ಈ ರೀತಿ ಜಾತಿ ಸಂಘರ್ಷವನ್ನು ತಂದಿಡ್ತು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಏನಿವೆ, ಇವತ್ತಿನ 4 ಗಂಟೆಯ ಕ್ಯಾಬಿನೆಟ್ ಮೀಟಿಂಗ್ ನಮ್ಮ ಪ್ರಕಾರ ಬಹುಶಃ ಈ ಜಾತಿ ಗಣತಿ ವರದಿಯನ್ನು ಅಂಗೀಕಾರ ಮಾಡೋದಕ್ಕೆ ಬಿಡೋದಿಲ್ಲ. ವೆಯ್ಟ್ ಮಾಡೋಣ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸತೀಶ್. ಇವತ್ತಿನ ಜಾತಿ ಗಣತಿ ಏನಾಗತ್ತೆ, ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನ ಆಗತ್ತೆ ಅನ್ನುವಂತಹ ಕುತೂಹಲಕ್ಕೆ ಸಂಜೆ 4 ಗಂಟೆಗೆ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಕಾದ್ ನೋಡೋಣ ಯಾವ ರೀತಿ ತೀರ್ಮಾನ ಆಗತ್ತೆ ಅಂತ ಹೇಳಿ.